ಅಲ್ಲಿಂದ ಶಿವಾಜಿ ಮಹಾರಾಜರು ಬರೋರು. ಅಲ್ಲಿ ಅವರೊಬ್ಬ ಸೈನ್ಯಾಧಿಕಾರಿ ಏನು ಮಾಡ್ದ, ಅಲ್ಲಿರುವಂಥ ಮುಗ್ಧ ಈ ಹಸುಗಳನ್ನು ಕಾಯುವಂಥವ್ರು ಆಕಳುಗಳೆಲ್ಲ ಹೊಡ್ಕೊಂಡು ಹೋಗ್ಬಿಟ್ಟ. ಅದು ಶಿವಾಜಿ ಮಹಾರಾಜರಿಗೂ ಗೊತ್ತಿರಲಿಲ್ಲ. ಮುಂದೊಂದು ಬಂದು ಇದೆಲ್ಲ ಇಷ್ಟು ಕೆಳದಿ ಚೆನ್ನಮ್ಮನೇ ಅಲ್ರಿ, ಬೆಳವಡಿ ಮಲ್ಲಮ್ಮ ಬಂದು ಹೇಳಿದ್ರು. ಅವರೆಲ್ಲ ದನ ಕಾಯೋರು ಬಂದು ಹಿಂಗೆ ಬಂದು ಒಬ್ಬ ಶಿವಾಜಿ ಮಹಾರಾಜನ ಸೈನ್ಯಾಧಿಕಾರಿ ಬಂದು ನಮ್ಮ ಎಲ್ಲ ಸಾವಿರಾರು ಆಕಳು ಹೊಡ್ಕೊಂಡು ಹೋಗ್ಬಿಟ್ಟಾರ, ನಮ್ಗೆ ಹಿಂಗೆ ಮಾಡ್ಯಾರ. ಅವತ್ತು ಬೆಳವಡಿ ಮಲ್ಲಮ್ಮ ಬಂದು ಹೊಡೆದು ಎಲ್ಲ ಕರ್ಕೊಂಡು ಹೋಗಿ ಅಂದ್ರೆ ಎಷ್ಟು ಸೂರ್ಯ ಇರ್ಬೇಕಂದ್ರೆ ಶಿವಾಜಿ ಮಹಾರಾಜರ ಸೈನ್ಯನ ಸೋಲಿಸಿ ಇವತ್ತು ನಮ್ಮ ಜನರಿಗೆ ನ್ಯಾಯ ಕೊಟ್ಟಂಥವ್ರು ಈ ಪಂಚಮಸಾಲಿಗಳು. ಅದು ಶಿವಾಜಿ ಮಹಾರಾಜರಿಗೆ ಗೊತ್ತಿರಲಿಲ್ಲ. ಅದು ಅಲ್ಲಿಂದ ಅದನ್ನು ಮುಚ್ಚಿಟ್ಟವ, ಅಸಹ್ಯ ಆಗಿದ್ದು ನಾವು ಮುಚ್ಚಿಟ್ಟು ಅವ್ರು ಹೇಳಿಲ್ಲ. ಅದು ಯಾವುದೋ ಕಾರಣದಿಂದ ಅವ್ರು ಗುರ್ತಾಯ್ತು. ಅವ್ರು ಬಂದರು ಶಿವಾಜಿ ಮಹಾರಾಜ ಬಂದ್ಮ್ಯಾಗ ಅವ್ರು ಗುರ್ತಾಯ್ತು. ಹೋಗಿ ಚೆನ್ನಮ್ಮನ ಭೇಟಿಯಾಗಿ ಬೆಳವಡಿ ಮಲ್ಲಮ್ಮನ ಭೇಟಿಯಾಗಿ, ಏನೋ ನಮ್ಮ ತಪ್ಪು ಮಾಡ್ಯಾನವ, ನೀ ನನ್ನ ತಂಗಿ ಸಮಾನ ಅಂತ ಹೇಳಿ ಒಂದು ಶಿವಾಜಿ ಮಹಾರಾಜರು ಬರೆದು ಕೊಟ್ಟಂಥ ಸಮಾಜ. ನಾವು ಔರಂಗಜೇಬ್ ಕೂಡ ಕೂಡಿದವರಲ್ಲ, ನಾವು ಯಾರು ಕೂಡ ಕೂಡಿದೀವಿ? ಛತ್ರಪತಿ ಶಿವಾಜಿ ಮಹಾರಾಜರ ಜೊತೆ ಕೂಡಿದಂಥ ಸಮಾಜ ಪಂಚಮಸಾಲಿ ಸಮಾಜ. ಇವತ್ತು ನಮ್ಮನ್ನ ಲಿಂಗಾಯತರ ಅಂತ ಹೇಳಿ ಹೆಂಗೆ ಹೋಗಿ ನೋಡ್ರಿ, ಲಿಂಗಾಯತ ಹೌದು, ಯಾರ ಮಕ್ಕಳಿಂದ ನಾವು ಹೆಂಗೆ ಹೇಳ್ಕೋಬೇಕಾಗಿ. ನಮ್ಮ ಸಾಲಿ ಸರ್ಟಿಫಿಕೇಟ್ ನಮ್ಮದೇ ಐತಿ, ಹಿಂದೂ ಲಿಂಗಾಯತ ಹಾಂ. ಅವೇನು ವೀರ ಶೈವರು ಇರಲಿ, ಲಿಂಗಾಯತ ವೀರ ಶೈವರು ಬೇರೆ ಅಲ್ಲ. ಅವರು ಹಿಂದೂಸ್ತಾನದಾಗ ಹುಟ್ಟಿದ್ರೆ ಅವ್ರ ಜಾತಿ ತಿಳ್ಕೊರಿ. ನಮ್ಮನ್ನು ಹೊಡೆದು ನಾವು ಹಿಂದೂಗಳಲ್ಲ ತರ, ಹಿಂದೂಗಳೆಲ್ಲರೂ ಹಿಂದೂಗಳೇ ಬಂಧುಗಳೇ. ಹಿಂದೂ ಅನ್ನೋಂಥ ಶಬ್ದ ನೀವು ಉಪಯೋಗ ಮಾಡಿದ್ರೆ ಮಾತ್ರ ನಿಮ್ಮ ಮೀಸಲಾತಿ ಸಿಗ್ತದೆ. ಇದು ನೀವು ತಲೆಗಿಟ್ಟು. ನಿಮ್ಮದು 6 ದೇಶದ ಧರ್ಮಗಳಲ್ಲಿ ಇನ್ನೂ ಲಿಂಗಾಯತ ಅಥವಾ ವೀರಶೈವ ಧರ್ಮ ಅಂತೇಳಿ ಕೇಂದ್ರ ಸರ್ಕಾರ ಅದಕ್ಕೆ ಅನುಮೋದನೆ ಕೊಟ್ಟೇ ಇಲ್ಲ. ನಮ್ಮ ಹಾದಿ ತಪ್ಪಿಸ್ಲಕತ್ತಾರು. ಇವತ್ತು 2Aದಾಗ ನಾವು ಯಾಕೆ ಬೇಡ ಅಂದೀವಿ? ಇಷ್ಟು ಹೋರಾಟ ಮಾಡಿದ 2Aದಾಗ ಯಾಕೆ ಬೇಡ ಅಂದ್ವಿ ಅಂದ್ರೆ ಇದನ್ನೆಲ್ಲ ನಿಮ್ಗೆ ನಾ ಯಾಕೆ ಹೇಳ್ತೀನಿ, ಸಮಾಜ ಬಂಧುಗಳಿಗೆ 2Aದಾಗ ದೊಡ್ಡ ಮತ ಹಾಲ ಮತ ಐತಿ. ಮತ್ತು ಇನ್ನೂ ಲಿಂಗಾಯತರು ಕೆಲವೊಂದು ಸಮುದಾಯಗಳು ಸೇರಿಬಿಟ್ಟಾರ. ಹೆಂಗೆ ಸೇರ್ಯಾರೋ ಸೇರಿಬಿಟ್ಟಾರ. ನಮ್ಮವ್ರು ಯಾರೂ ಇಲ್ಲಿ ಇಲ್ಲಿ ಮಾತಾಡೋರು ಯಾರೂ ಇಲ್ಲ. ನಮಗೆ ನಮ್ಮವ್ರು ನಾವು ಮಾಡೋಂಥ ಮುಖ್ಯಮಂತ್ರಿಗಳೇ ನಮ್ಮ ಬೆನ್ನಕ್ಕೆ ಚಾಕು ಹಾಕ್ಯಾರ. ಅವಾಗ ನಮ್ಮದು ಸೇರಿಸಿದ್ರೆ ಏನಾಗ್ತಿತ್ತು? ಮಾಡಲಿಲ್ಲ. ಅದಕ್ಕೆ ನಾವು ಅಮಿತ್ ಶಾ ಅವರದಲ್ಲಿ ಹೋಗಿ, ಮೋದಿಯವರು ತಂದಿಲ್ಲ, ಶೋಭಾ ಕರಂದ್ಲಾಜೆ ಅವರು, ನಮ್ಮ ಬಸವರಾಜ ಬೊಮ್ಮಾಯಿ ಅವರು, ಸಿ ಪಾಟೀಲ್ ಎಲ್ಲದವರು, ನಾವೆಲ್ಲ ಕೂಡಿ 4-5 ತಾಸು ಚರ್ಚೆ ಮಾಡಿ ಹಾಲು ಮತದನ್ನು ನಾವು ಕಸೋದು ಬೇಡ, ಯಾವುದು ಎಲ್ಲೆಲ್ಲಿ ಉಳಿದೈತಿ ಮೀಸಲಾತಿಗೆ ತೆಗೆದು 2C ಮತ್ತು D ಮಾಡಿ 7% ಇಡೀ ಲಿಂಗಾಯತರ ಪಂಚಮಸಾಲಿ ಇಡೋದು ಎಲ್ಲ. ಯಾರು 2Aದಾಗ ಏನು ಲಿಂಗಾಯತರು ಹೋಗ್ಯಾರಲ್ಲ ಅವ್ರು ಬಿಟ್ಟು ಮರಾಠರು, ಜೈನರು, ವೈಷ್ಣವರು, ಕ್ರಿಶ್ಚಿಯನ್ರು ಹಿಂಗೆಲ್ಲ ಕೆಲವೊಂದು ತೊಗೊಂಡು 7 ಅದೇ ಮರಾಠರು ಆದಿಬಂಜಿಗರು ಬಂದ. ನೀವು ಕಡೆ ದೀಕ್ಷಾ ಹತ್ತೀರಿ, ನಮ್ಮ ಬಿಜಾಪುರ ಕಡೆ ಆದಿಬಂಜಿಗರ ಎಲ್ಲ ಸಮಾಜ ಕೂಡು ಒಕ್ಕಲಿಗ ಸಮಾಜ ಎಲ್ಲ ತೊಗೊಂಡು ನಾವು 7% ಮಾಡಿ. ಆದ್ರೆ ಏನಾಯ್ತು, ಲಾಸ್ಟ್ ಮೂಮೆಂಟ್ನಾಗ ಎಟ್ಟು ಕಾಡೋರು ಅದಕ್ಕೆ ನಮ್ಮವನೇ ಒಬ್ಬ ನೀಚಿದ್ದ, ಅವ ಹೊಟ್ಟೆ ಮಾಡಿಸ್ಬಿಡ್ಬಾರ್ದತ್ತು. ನಮ್ಮ ಸಮಾಜಕ್ಕೆ ಹೊಟ್ಟೆ ಮೀಸಲಾತಿ ಸಿಗಬಾರ್ದತ್ತು. ದೊಡ್ಡ ಷಡ್ಯಂತ್ರ ಮಾಡಿ ಕಡಿ ಬೊಮ್ಮಾಯಿಗೂ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ. ಹಂಗೆ ಮಾಡೋದು ನೋಡು, ಹುಷಾರು. ನಾ ಹೇಳಿದೆ, ನೀವು ನೋಡಿ ನಾಳೆ ನೀನು ಹುಷಾರು ನಾ ಹೇಳಿದೆ. ವಿಧಾನಸಭಾದಾಗೆ ನಾವು ಜಗಳ ಆಡೀವಿ. ನಾವೇನು ಓಪನ್ನೇ ನಮ್ಮ ಪಕ್ಷದವ್ರೂ ಜಗಳ ಆಡೀವಿ. ಈಗ ಕೆಲವೊಂದು ಮಂದಿ ನನ್ನ ಮಕ್ಕಳು ಪೂಜೆ ತಂದೆಯ ಮುಂದ ಫೇಕ್ ಅಕೌಂಟ್ ಮಾಡಿ ಏನು ಹಾಕ್ಲಕತ್ತಾನಂದ್ರೆ ಫೇಸ್ಬುಕ್ನಾಗ, ಅಂದು BJP ಆಡಳಿತದಾಗಿದ್ದಾಗ ಯತ್ನಾಳರು ಪಂಚಮಸಾಲಿ ಇರ್ತಿದ್ರು, ಈಗ ಹಿಂದುತ್ವ ಅಲ್ಲಕತ್ತಾರ. ನಾ ಹೇಳಿದೆ, ಹಿಂದೂ ಅನ್ನುವಂಥ ನಮ್ಮ ರಕ್ತದಾಗಿ ನಿನ್ನಿಂದ ನಾನು ಹಿಂದೂ ಆಗ್ಬೇಕಾಗಿಲ್ಲ, ಪಂಚಮಸಾಲಿನೂ ರಕ್ತನೇ ಐತಿ, ಹಿಂದೂನೂ ನನ್ನ ರಕ್ತದಾಗಿ. ಅದಕ್ಕೆ ನಾವು 7% ಏನು ಮಾಡಿದೀವಲ್ಲ, ಸ್ಟೇ ತೊಗೊಂಡ್ರು.
ಸ್ಟೇ ತಂದವ್ರು ಯಾರು? ಅವ್ರೆ ಯಾರು ಮೀಸಲಾತಿಗೆ ಅನರ್ಹರಿರ್ತಾರ ಅವ್ರು ಸ್ಟೇ ತೊಗೊಂಡು ಬಂದಾರ. ನೀವು ಎಷ್ಟೇ ಹೇಳ್ತೀರಿ ಬಂಧುಗಳೇ, ಈ ಮೀಸಲಾತಿ 7% ನಮ್ಗೆ ಸಿಕ್ಕೈತಿಲ್ಲ ಎಲ್ಲ ಸಮುದಾಯಗಳು. ಎಲ್ಲ ಸಮುದಾಯದವ್ರು ತಿಳ್ಕೊಂಡು ಜೈನರು, ಮರಾಠರು, ನಮ್ಮೆಲ್ಲ 2A ಇಲ್ಲಾರಂತ ಲಿಂಗಾಯ್ತು ಎಲ್ಲ ಸಮುದಾಯಗಳು ಸಿಕ್ಕೈತಲ್ಲ. ಇದನ್ನ 2028ಕ್ಕೆ ನಾವು 100ಕ್ಕೆ 100 ಅದನ್ನು ಪಡೆದೇ ಪಡಿತೀವಿ. ಇವತ್ತು ಕೂಡಲ ಸಂಗಮ ಸಾಹೇಬ್ ಉಚ್ಚಾಟನೆ ಮಾಡನೆ, ನೀ ಯಾವ ಉಚ್ಚಾಟನೆ ಮಾಡ ಚಂದ ಹೋಗಿ ಕನ್ನಡ ನೀನು ಮಾರಿ ನೋಡ್ಕೊ. ಕೂಡಲ ಸಂಗಮ ಪೀಠನೇ ಬೇರೆ, ಈ ಪಂಚಮಸಾಲಿ ಅಖಿಲ ಭಾರತ ಪಂಚಮಸಾಲಿ ಟ್ರಸ್ಟ್ ಅದು ಬೇರೆ. ನೀವೇನಾದ್ರು ಮೆಂಬರ್ ಇದ್ರಿ ಗುರುಗಳದು? ಯಾವುದು ಟ್ರಸ್ಟ್ ಇದ್ರಿ? ಅಥವಾ ನೀವು ಗೌರವ ಅಧ್ಯಕ್ಷರಿದ್ದೀರಿ? ಅಥವಾ ಸಾನ್ನಿಧ್ಯದ ಏನಾರು ಐತೆ? ಏನೂ ಇಲ್ಲ. ಮತ್ತೆ ನೀವು ಉಚ್ಚಾರಣೆ ಹೆಂಗೆ ಮಾಡಕ್ ಬರ್ತೈತಿ? ಉಚ್ಚಾಟನೆ ಮಾಡ್ತಾರ. ಉಚ್ಚಾಟನೆ ಮಾಡೋರು ಹಿಂಗೆ ಕೂತಾರ ಜನ. ಏನಾರು ತಪ್ಪು ಮಾಡಿದ್ರೆ ಉಚ್ಚಾಟನೆ ಮಾಡೋ ಶಕ್ತಿ ನಿಮಗೈತಿ. ಯಾಕಂದ್ರೆ ಸಮಾಜದ ಸಲುವಾಗಿ ಇವತ್ತು ಗುರುಗಳು ಕಸ್ಕೊಂಡ್ರಿಗೆ ಹೋಗಲ್ಲ. ನಾ ಅದೇ ಹೇಳಿನವ್ರಿಗೆ 4 ಎಕರೆ ಐತಿ, ಅದ್ರಾಗ ಒಂದು ನಮ್ಗೆ ಗಿಡ ಇಲ್ಲಾರ್ದೊಂದು ಮಠ, ವರ್ಷಿಲ್ಲಾರ್ದೊಂದು ಮಠ, ಗಡ 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 ತಿರುಗುವ ಚಾಣ, ಗಡ 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 ಬೀಳೋ ಸೋಪ, ಮಠ ಮಠ ಬಿಸಿನಾಗ ಅಡ್ಡಾಡೋ ಚಾಮ್ಗಳು, ನಾವೆಲ್ಲ ಗಟ್ಟ ಗಟ್ಟ ನೀರು ಕುಡಿ ಪರಿಸ್ಥಿತಿ ಬಂದೈತಿ. ಅದಕ್ಕೆ ಏನು ತಗೊಂಡು ಏನು ಮಾಡೋರು? ಎಷ್ಟು ಆಸ್ತಿ ಇದ್ರೆಲ್ಲ ಬಿಟ್ಟೆ ಹೋಗ್ತೀವಿ. ನಾಳೆ ನಾವು ಸತ್ತು ಮ್ಯಾಗೆ ನೋಡ ನಮ್ಗೆ ಎಲ್ಲ ಖರೀದ ಕಾಗದ ಇಟ್ಟು ಮಣ್ಣು ಹಾಕ್ತಾರೆ. ಧ್ಯಾನ ಯಾವಾಗ ಯಾವ ಮಗ ಸತ್ರು ಹಳವ್ರ ಸತ್ ಕಡಿಮೆ ಆಗ್ಯಾರ. ಈಗ ನಾವು ಸತ್ತಾಗ ಹೋಗಿರ್ತೀವಲ್ಲ, ಸುಮ್ಮನೆ ನಾವು ಬಂದಾಗ ಮುಂದೆ 2 ಗಂಟೆ ನಮ್ಮ ಕಡೆ ಹಲ್ಲು ಕಿಸ್ಕೊಂಡಿರ್ತಾರೆ ಅವ್ರ ಮಕ್ಕಳು. ಇರಲಿ, ಭಾಳ ಅನ್ಯಾಯ ಚಲೋ ಆಗ್ತಾ ಇದ್ದೀನಿ. ಅದು ನಮ್ಮ ಕಿಲ್ಲಿನೂ ಕೊಟ್ಟಿದ್ದಿಲ್ಲ ಮಗ ಒಳಗತ್ತಿರ್ತಾರ. ಅದಕ್ಕೆ ಗುರುಗಳು ಹೇಳಿದೀವಿ ಬಿಟ್ಟು ಬಿಟ್ಟಿರ್ತಾರೆ. ಏನು 4 ಎಕರೆ ಯಾರೋ ಪಾಪ ಯಾವನೋ ಕೊಟ್ಟು ದಾನ ಮಾಡ್ಯಾರ. ಅವರು ಅಲ್ಲ, ಅವ್ರು ಏನು ಮಾಡ್ಯಾರ ಗುರ್ತೈತೆ ಅನ್ನೋ ಮೋಸ ಸಮಾಜಕ್ಕೆ ಒಂದು ಟ್ರಸ್ಟ್ ಮಾಡ್ಕೊಂಡಾರ. ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಬರೀ ಪಂಚಮಸಾಲಿ. ಹಾಂ, ಅದು ಏನು ಮಾಡ್ಯಾರ ಕಳ್ರು, 2 ಕುಟುಂಬದವರು ಅದನ್ನು ಟ್ರಸ್ಟ್ ಅಂದ್ರೆ ಶಾಶ್ವತ ಕುಟುಂಬದ ಟ್ರಸ್ಟ್ ಮಾಡ್ಕೊಂಡಾರ. ಒಂದವ ಪ್ರಬಣ್ಣ ಹುಂಚಿಕಟ್ಟಿ ಅಂತ ಹೇಳಿ, ಹೌದಿಲ್ರಿ? ಹುಂಚಿಕಟ್ಟಿ. ಇನ್ನೊಬ್ಬ ಇಲ್ಲೊಮ್ಮ ಅಸೂಟಿ ಅಂತೇಳಿ, ನೀಲ್ಕಂಠ ಅಸೂಟಿ. 3 ಮಕ್ಕಳು ಹೊಸದಾರು ಅದ್ರದ್ದು ಟ್ರಸ್ಟಿಗಳು, ಹೌದಿಲ್ರಿ? ಸುಳ್ಳು ಹೇಳಕತ್ತೇನು? ಉತ್ತರದಾಗ ಅವರೇ ಅದಾರ. ಆ ಭಾರತ ಅದೇನು ಅದು ಪಂಚಮಸಾಲಿನೂ ಇಲ್ಲ, ಭಾರತನೂ ಇಲ್ಲ. ಮುಂದೆ ಏನು ಮಾಡ್ಯಾರ ಈಗ ಅಧ್ಯಕ್ಷನ, ಇವನ 2.5 ವರ್ಷನ MLA ತಂದು ಕಿರಿಕಿರಿ ಮಾಡಬಾರ್ದು, ಇದನ್ನು ತಂದು ಕೊಡ್ಸಾರ. ಇದು ಮಾಜಿ ಅಂತ ಗ್ಯಾರಂಟಿ ಮುಂದಿನ ಸಲ. ಎಂದು ನಮ್ಮ ಸಮಾಜಕ್ಕೆ ದ್ರೋಹ ಮಾಡ್ಯಾರಲ್ಲ, ಎಂದು ಗುರುಗಳಿಗೆ ಮೋಸ ಮಾಡ್ಯಾರಲ್ಲ, ಯಾರು ಜೋಳಿಗೆನ್ ರೊಕ್ಕ ತಿಂದಾರಲ್ಲ, ಅವ್ರು ಯಾರೂ ಇದ್ದಾರಾಗಲ್ಲ. ನಾನು ಒಂದು ದೊಡ್ಡ ಸಂಸ್ಥಾದ ಅಧ್ಯಕ್ಷ ಇದ್ದೀನಿ 30 ವರ್ಷದಿಂದ. ನಾ ಅಧ್ಯಕ್ಷ ಆಗಾಗ 1.5 ಕೋಟಿ ರೂಪಾಯಿ ಆಸ್ತಿ ಇತ್ತು. ಮೊನ್ನೆ ನಾವು ವ್ಯಾಲ್ಯೂಯೇಷನ್ ಮಾಡಿದ್ರೆ 495 ಕೋಟಿ ರೂಪಾಯಿ ಆಸ್ತಿ ಮಾಡಿ. 1 ರೂಪಾಯಿ ತಿನ್ನೋದಿಲ್ಲ ನಾವು. ನನಗೆ ಇನ್ನಾದ ನಮ್ಮ ಜನರಲ್ ಬಾಡಿ ಒಳಗೆ ಒಬ್ಬನಿಗೆ ಎದ್ದು ಪ್ರಶ್ನೆ ಕೇಳಲ್ಲ, ಲೆಕ್ಕ ಕೇಳಲ್ಲ. ಸುಮ್ ಚಪ್ಪಾಳಿ ಹೊಡಿತಾರೆ, ಚಾ ಬಿಸ್ಕಿಟ್ ಕೊಡ್ತಾರೆ. 30 ವರ್ಷದ ಅಧ್ಯಕ್ಷ ದಿನ. ಮತ್ತು ಡೈರೆಕ್ಟರ್ನು ಆರಿಸೋದಿಲ್ಲ ನಮ್ಮ ಟ್ರಸ್ಟ್ನವರು. ಅಧ್ಯಕ್ಷರು ಯಾರು ಮಾಡಬೇಕು? ಯತ್ನಾಳ್ ಬಸವನಗೌಡ ಮಾಡಬೇಕು, ಚಪ್ಪಾಳಿ. ಅನುಮೋದನೆ ಚಪ್ಪಾಳಿ. ಮುಂದೆ ಉಳಿದ ಆಡಳಿತ ಮಂಡಳಿ ಅಧ್ಯಕ್ಷರಿಗೆ ಅಧಿಕಾರ ಕೊಡಲಾಯಿತು. ಥರ ಮುಗಿತು, ಚಾ ಬಿಸ್ಕಿಟ್ ಉಪ್ಪಿಟ್ಟು ಕಡಿಮೆ. ಅಂತ ದೊಡ್ಡ ಸಂಸ್ಥೆ ನನಗೆ ಕೈ ಕೊಟ್ಟ ಜನ 50 ಕೋಟಿ ಗಟ್ಟಲೆ ನನಗೆ ದಾನ ಬರ್ತದೆ. ಸ್ವಾಮಿಗಳಿಗಿಂತ ಹೆಚ್ಚು ಬರ್ತದೆ ನಮಗೆ. 1 ಕೋಟಿ 50 ಲಕ್ಷ 15 ಲಕ್ಷ ಹಿಂಗೆ ಗೋಶಾಲೆ ಮಾಡೀನಿ. 1,000 ಮ್ಯಾಗ ಹಾಕಲ್ಲ. ದಿವಸ 10 ಕಿಲೋ ತುಪ್ಪ ಹೊಂಟೈತೆ ನಮ್ಮಲ್ಲಿ. ಈ ಉದ್ದಿ ಮಾಡ್ತೀವಿ, ಕುಂಕುಮ ಮಾಡ್ತೀವಿ, ಉದ್ದಿನ ಗಡ್ಡಿ ಮಾಡ್ತೀವಿ.
ಅರ್ಶಿನ ಕುಂಕುಮ ಏನು ಎಲ್ಲ ಮಾಡ್ತೀವಿ. ಒಂದು ಸಿದ್ಧಿ ಸೌಹಾರ್ದ ಕಟ್ತೀವಿ. ಅದರ ಡೆಪಾಸಿಟ್ ಎಷ್ಟು? 4,500 ಕೋಟಿ. 211 ಬ್ರ್ಯಾಂಚ್, 2,000 ಮಂದಿ ನೌಕರಿ ಮಾಡ್ತೀವಿ. ಒಟ್ಟು 5,000 ಮಂದಿ ನಮ್ಮ ಸಂಸ್ಥೆದಾಗ ಹೋಗಿ ದುಡಿತಾರೆ. ಎಲ್ಲ ಕಾಲೇಜು ಸ್ಕೂಲು. ಆದ್ರೆ 1 ರೂಪಾಯಿ ಹೊರಗೆ ಚೆಲ್ಲಕ್ಕೆ ಹೋಗೋದು. ಸಮಾಜದ್ದು ದೇವ್ರು ಕೊಟ್ಟು ನಮಗೆ. ಅದಕ್ಕೆ ಹೇಳ್ತೀನಿ ಬಂಧುಗಳೇ, ಇವತ್ತೆಲ್ಲ ಅರವಿಂದ್ ಬೆಲ್ಲದಾಗಲಿ, ಸಿ ಪಾಟೀಲ್ ಆಗಲಿ, ನಮ್ಮ ವೀರಣ್ಣ ಕಡಾಟಿಯವರಾಗಲಿ, ಪಂಚನಗೌಡ ಆಗಲಿ, ನಾವೇನು ನಮ್ಮ ಸಮಾಜದವ್ರು ನಾವೆಲ್ಲ ಎದಕ್ಕೆ ಬೆನ್ನೈತಿ ಅಂದ್ರೆ ಸಮಾಜಕ್ಕೆ ಒಂದು ಒಳ್ಳೇದು ಮಾಡೋಲ್ಲ. ಹಳೆ ಹೋಗ್ಲದು 4 ಎಕರೆ ತೊಗೊಂಡು ಯಾವನು ಹೋಗ್ತೀನಿ ಏನು ಮಾಡ್ಬೇಕು? ಅಲ್ಲಿ ಅವ್ನು ಹೇಳಿಲ್ಲ, ಸುಮ್ಮನೆ ಪಂಪಿ ಕಟ್ರಿ, ಅದು ಪೀಠ ತಲ್ಲಿ ಮಾಡಿದ್ರನ್ನ ಇಡ್ರಿ. ಒಂದು ಗುರು ಬೇಕಲ್ಲ. ಯಾಕಂದ್ರೆ ಪ್ರಥಮ ಜಗದ್ಗುರುಗಳು ಅಂತ ಹೇಳಿ ಕೂಡಲ ಪೀಠ, ಕೂಡಲ ಸಂಗಮ ಪೀಠ ಅಂದಿರಿ. ಈಗ ಮಾನ್ಯ ನಮ್ಮ ಪಂಚನಗೊಬ್ಬರು ಮತ್ತೆಲ್ಲ ಈ ಕಡೆ ಭಾಗದ ಬೆಳಗಾವಿ ಹಿರಿಯರೆಲ್ಲ ನಮ್ಮ ಲಿಂಗಪ್ಪನ ಮತ್ತು ಯಾರೀ ಅಲ್ಲಿ 4 ಎಕರೆ ಜಮೀನು ತೊಗೊಂಡ್ರಲ್ಲ, ಕಿತ್ತೂರು ಬಲ್ಲಿ ತೊಗೊಂಡಿವ್ರಿ 4 ಎಕರೆ. ಚೆನ್ನಮ್ಮನ ಭೂಮಿ ಮಕ್ಕಳೇ ತೊಗೊಂಡು. ಯಾಕಂದ್ರೆ ನಾ ಹೇಳಿನ ಗುರುಗಳಿಗೆ, ನೀವು ಅಲ್ಲಿ ಮತ್ತೊಬ್ಬ ಸ್ವಾಮಿ ಒಂದು 5 ಸ್ಟಾರ್ ಹೋಟೆಲ್ ಕಟ್ಟದಂಗೆ ಕಟ್ಟಾನ ಮಠ. ಬಂದವ್ರಿಗೆಲ್ಲ ತಲೆ ಹಾಕೋದು ಹಂಗೇನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾರಿಗೆ ತಲೆ ಮ್ಯಾಗ ಹೂ ಹಾಕೋದು, ಎಲ್ಲರ ಮನೆಗೆ ಹೋಗಿ ಜೈ ಅನ್ನೋದು, ಅವ್ರ ಮನೆ ಪಾದ ಪೂಜೆ ಮಾಡ್ಕೊಂಡು ನೀವೇ ಮುಖ್ಯಮಂತ್ರಿ ಆಗ್ತಾನೆ ನೋಡು, ನೀವು ಮಾಡ್ತಕ್ಕದ್ದಲ್ಲ. ನೀವು ಅಟ್ಟೆ ರಿಸರ್ವೇಷನ್ಸ್ಗಳಾಗ ಅಟ್ಟೆ ಹೋರಾಟ ಮಾಡತಕ್ಕದ್ದು. ನಿಮ್ಮ ಒಂದು ಚಲೋ ನಾವೆಲ್ಲರೂ ಏನು ಸಮಾಜದವ್ರು ಅದೆಯಲ್ಲ, ಒಂದು 10 ಕೋಟಿ ಹೋಗಲಕ್ಕ ಒಂದು ಒಳ್ಳೆಯ ಮಠ ಅಂದ್ರೇನು, ಅಲ್ಲಿ 1,000 ಬಡ ಮಕ್ಕಳು, ನಮ್ಮ ಸಮಾಜದ ಬಡ ಮಕ್ಕಳು ಕೋಚಿಂಗ್ ಏನು ಬರ್ತಾರಲ್ಲ ಧಾರವಾಡಕ್ಕೆ ಬೆಳಗಾವಕ್ಕೆ, ಅವ್ರಿಗೆ ಅಲ್ಲಿ ಇದ್ದು ಅನ್ನ ಪ್ರಸಾದ ಕೊಟ್ಟು ಒಂದು ಒಳ್ಳೆಯ ಲೈಬ್ರರಿ ಮಾಡಿ, ಮತ್ತು 50% ನಮ್ಮ ಸಮಾಜದವರು, 50% ಉಳಿದ ಸಮಾಜದವರು, ಹಿಂದೂ ಸಮಾಜ, ದಲಿತರಲ್ಲಿ, ಹಿಂದುಳಿದವರಲ್ಲಿ, ನಾವು ಇಡೀ ದೇಶಕ್ಕೆ ಮಾದರಿ ಆಗಬೇಕು. ಪಂಚಮಸಾಲಿಗಳು ತಮ್ಮ ಜಾತಿದೇ ಅಷ್ಟೇ ಸಮಾಜದ ಕೆಲಸ ಮಾಡಿಲ್ಲ. ಒಬ್ಬ ಹಾಲ ಮತ್ತದ ಹುಡುಗ ಬಂದನ್ನು ತೊಗೊಂಡರೆ, ಒಬ್ಬ ದಲಿತ ಹುಡುಗ ಬಂದನ್ನು ತೊಗೊಂಡರೆ, ನಮ್ಮ ಜೋಡ ಕೂತು ಊಟ ಮಾಡುವಂಥ ಬಸವಣ್ಣವರ ವಿಚಾರವನ್ನು ಸಮಾನತೆಯನ್ನು ತರಲು ಸಲುವಾಗಿ ಒಂದು ಮಠ ಕಟ್ಲಕತ್ತೀವಿ. ಚೆನ್ನಮ್ಮ ಕಿತ್ತೂರಿನ 4 ಎಕರೆ. ದಾನ ಒಳ್ಳೆ ಕೆಲಸ ಮಾಡಿದ್ರೆ ದಾನ ತಾನೇ ಬರ್ತದೆ. ದಾನ ಕೊಡೋ ಜನ ಭಾಳ ಅದ. ನಾನು ನೋಡಿನ ಮೊನ್ನೆ ನಾವು ಬಿಜಾಪುರ ನಮ್ಮ ಸಿದ್ದೇಶ್ವರ ಸಂಸ್ಥೆದಾಗ ಕೊಪ್ಪಳದ ದೈವಮಠ ಸ್ವಾಮಿಗಳನ್ನ ಮತ್ತು 3,000 ಮಠ ಸ್ವಾಮಿಗಳನ್ನ ಕರ್ಕೊಂಡ್ಬಂದು ಒಂದು 15 ಕೋಟಿ ರೂಪಾಯಿ ಸ್ವಾಮಿ ಬಂತಪ್ಪ ಉದ್ಘಾಟನೆ ಮಾಡಿ. ಇವತ್ತು ಅನ್ನದಾಸೋಹ ಚಾಲು ಮಾಡಿ ದಿವಸ 400-500 ಮಂದಿ ಹಸುವಿನಿಂದ ಬರುವಂಥವ್ರು ಬಂದು ಊಟ ಮಾಡ್ತಾರೆ ಸಿದ್ದೇಶ್ವರ ಗುಡಿಯಾಗ. ನೀವು ಒಮ್ಮೆ ಕೇಳಿದ್ರೆ ಇಷ್ಟಕ್ಕೆ ಯಾಕೆ ಅನಿಸ್ತೈತೆ, ಒಂದೊಂದು ಫ್ಯಾಮಿಲಿ ಕತಿ ಬಂದು ಹೇಳ್ತಾರೆ, ಭಾಳ ಪುಣ್ಯ ಆಗ್ತಿಲ್ರಿ ನಿಮಗೆ. ನಾ ಬಿಜಾಪುರ್ನಾಗ ಇರ್ತೀನಿ ಕರೆ, ನನ್ನ ಮಗ ಸುಶಿ ನಮ್ಗೆ ಹೊಟ್ಟೆ ಅನ್ನದ ನೀರು ಊಟಕ್ಕೆ ಕೊಡೋದಿಲ್ಲ. ಅವ್ರು ಬಂದು ದಿನಾಲಿ ಊಟ ಮಾಡಿ ಹೋಗ್ತಾರೆ. ಅನ್ನದಾಸೋಹ ಅನ್ನೋಂಥದ್ದು ನಮ್ಮ ಬಸವಣ್ಣವರಾಗಿ ಬಟ್ ನಮ್ಮ ಲಿಂಗಾಯತ ಸಮಾಜ ಒಂದು ದೊಡ್ಡ ಸೇವಾ ಜೊತೆಗೆ ನಮ್ಮ ಮಕ್ಕಳು ಒಬ್ಬ IAS ಆಗ್ತಾನೋ, ಒಬ್ಬ IPS ಆಗ್ತಾನೋ, ಒಬ್ಬ ಪೊಲೀಸ್ ಆಗ್ತಾನೋ, ಒಬ್ಬ PSI ಆಗ್ತಾನೋ, ಒಬ್ಬ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಆಗ್ತಾನೆ. ಆ ಹುಡುಗ ನಾನು ನೋಡ್ತೀನಿ ಬಿಜಾಪುರ್ನಾಗ ಕೆಲವೊಂದು 4-5 ಸಾವಿರ ಹುಡುಗರು ಅದ ಬಿಜಾಪುರ್ನಾಗ. ಈ ಕೋಚಿಂಗ್ ಕಟ್ಟಿ ಬರ್ತಾರಲ್ಲ ಚಾಣಕ್ಯ, ಅದು ಕೆಲವೊಂದು ಯಾವ್ದಾವ ಎಲ್ಲರೇ ಜಾತ್ರೆದು ಪ್ರಸಾದ ನಡೀತು ಬಿಜಾಪುರ್ನಾಗ. ಶ್ರಾವಣ ನಡೀತು ಅಂದ್ರೆ, ಗಣಪತಿ ಬರ್ತಂದ್ರೆ, ದೇವಿ ಬರ್ತಂದ್ರೆ ಸಾವಿರಾರು ಹುಡುಗರು ಬಂದು ಅಲ್ಲಿ ಊಟ ಮಾಡ್ತಿರ್ತಾರೆ. ಯಾಕೆ? ಅವ್ರ ಬಗ್ಗೆ ಆರ್ಥಿಕ ಸ್ಥಿತಿ ಬಡವರದ. ಅದನ್ನೇ ಕಾಯಕವನ್ನು ನಮ್ಮ ಕೂಡಲ ಸಂಗಮ ಸ್ವಾಮಿಗಳು ಮಾಡಬೇಕು. ಅದ್ರ ಜೊತೆಗೆ ಸಮಾಜಕ್ಕೆ ಮೀಸಲಾತಿ ನಾವು ತೊಗೋತೀವಿ. ನಾ ಮೊನ್ನೆ ಒಳ ಮೀಸಲಾತಿ ಆಯ್ತಲ್ಲ, ನಮ್ಮ ಬಲಗೈದವರಿಗೆ ಎಡಗೈದವರಿಗೆ ಅದರ್ಶಿಸಿ ಏನೇನು ಮಾಡ್ತಾರಲ್ಲ ಸರ್ಕಾರ, ನಮ್ಮ ಸರ್ಕಾರ ಮಾಡಿತ್ತು. ನಮ್ಮವ್ರು ಸರಿಯಾಗಿ ಅದನ್ನು ಉಪಯೋಗ ಮಾಡಲಿಲ್ಲ. ಈಗಿನೋ ನಾವು ಮಾಡೋದು ಹಾರಾಡ್ತಾರೆ, ಮಾಡಿದವ್ರು ನಾವೇ. ಆ ಒಳ ಮೀಸಲಾತಿ ಹೋರಾಟದ ಮಾದಿಗ ಸಮಾಜದವ್ರು ಬಂದಿದ್ರು ನನ್ನ ಬಳಿ ಸನ್ಮಾನ ಮಾಡ್ಲಾಕ. ಯಾಕೆ ಬಂದಿದ್ರೆ, ಗೌಡ್ರ ನೀವು ಒಬ್ಬರೇ ನಮ್ಮ ಸಮಾಜ ಒಳ ಮೀಸಲಾತಿ ಆಗ್ಲಿಕ್ಕೆ ಹೋರಾಟ ಮಾಡಿದವರು. ಇವತ್ತು ಅಪ್ಪನ ಸಮಾಜಕ್ಕೆ ಮೀಸಲಾತಿ ಸಿಗ್ಬೇಕನ್ನೋನೇ ನಾನೇ, ವಾಲ್ಮೀಕಿ ಸಮಾಜ ಮೀಸಲಾತಿ ಏರಿಸ್ಬೇಕನ್ನೋ ನಾನೇ,
ಹಾಲು ಮತ್ತು ಸಮಾಜಕ್ಕೆ ಅವ್ರಿಗೂ ಎಸ್ ಟಿ ಒಳಗೆ ಕೊಡ್ಬೇಕನ್ನೋ ನಾವು ಹೋರಾಟ ವಿಧಾನಸಭೆ ಒಳಗೆ ಮಾಡೀನಿ. ಯಾರಿಗೂ ಅಂಜೇ ಇಲ್ಲ. ಇದನ್ನು ಹೊರಗೆ ಹಾಕಿದ್ರೆ ಮುಗಿದೇ ಐತೆ ನಾನು ಹೊರಗೆ ಹಾಕಿದ್ಮ್ಯಾಗೆ ಚಲೋ ಆಗೈತೆ. ನಾವೆಲ್ಲ ಈಗೇನದು ಯಾರು ಪರ್ಮಿಷನ್ ಬೇಕಾಗಲ್ಲ. ಈಗ ಅರವಿಂದ್ ಬೆಲ್ಲವ್ರು ನನಗೆ ನೋಟಿಸ್ ಕೊಡಲಿಕ್ಕೆ ಬರ್ಬೋದು. ಒಬ್ರು ಹೋಗ್ಯಾರ ನೀನು ಕಂಪ್ಲೇಂಟ್ ತೊಗೊಂಡು ದಿಲ್ಲಿ ನೀವು ಅವನು ಬಿಟ್ಟಿರಿ ಈ ಮಂಡ್ಯ ಮದ್ದೂರು ಬರ್ಲಕತ್ತಾನ ನಾವು ಹೆಂಗೆ ಮಾಡೋಣ? ಯಾರ ಬಲ್ಲ ಹೊಂಟಾರ ಬಿಡ್ತಾನ ಅವ್ರು ಅಮಿತ್ ಶಾ ಬಲ್ಲ ಹೊಂಟಾರ. ಎದಕ್ಕೆ ಯತ್ನಾಳ ನೀವು ಹೊರಗೆ ಹಾಕಿದ್ವಿ ಅವ ನಮ್ಮ ಮೈಸೂರು ಮಂಡ್ಯಕ್ಕೆ ಯಾಕೆ ಬರ್ಬೇಕಮ್ಮ? ನಾನು ಹೇಳಿದವ್ರಿಗೆ ಇನ್ನೇನು ಮುಂಜಾನೆ ಫೋನ್ ಮಾಡಿದ್ರೆ ಏನು ನಿಮ್ಮ ಬ್ಯಾಕ್ ಕಂಪ್ಲೇಂಟ್ ಯಾರಿಗೂ ಅಮಿತ್ ಶಾ ಅವ್ರಿಗೆ ಹೇಳಕ್ ಹೊಂಟಾರ. ಯಾರು ಕೇಂದ್ರದಾಗ ದೊಡ್ಡ ಮನುಷ್ಯ ಅಮಿತ್ ಶಾ ನಾನು ಏನು ಮಾಡಂತಾರೆ ಅಡಿಗೆ ಹಾಕ್ಯಾರ 6 ವರ್ಷ ಅಲ್ಲಿಂದ ಏನು ಬಿಡಿ ಐತಿ ಏನು ಪಗಾರ ಫುಲ್ ಅಧಿಕಾರ ಭಾಳ ಚಲೋ ಆಗೈತೆ. ಅರವಿಂದ್ ಬೆಲ್ಲ ನಿಮಗೆ ಧನ್ಯವಾದ ಆರಾಮದೀನಿ ಕಿರಿಕಿರಿಲ್ಲ. ಮುಂಜಾನೆ ಟೆನ್ಷನ್ ಹಂಗೆ ಮಾತಾಡಿದ್ರೆ ಕಟ್ ಹೋಯ್ತು. ಅಲ್ಲ ಸರಿಪಡಿಸಿ ನೀವು ವಿರೋಧ ಪಕ್ಷ ನಾಯಕ ಮಾಡ್ಬೇಕಂತಿದ್ದೀವಿ ರೀ. ನೀವು ನೀನೇನೋ ಮಾತು ಎದುರಪ್ಪ ಮಾಡಿ ಬೈದಿರ ಅಂತ. ಈಗ ಯಾರು ನನಗೆ ಸಲಹೆ ಕೊಡೋದೇ ಬೇಕಾಗಿಲ್ಲ. ನಾನು ನಿನ್ನ ಜೋಡಾಗಿ ಬೈತೆ ಇದ್ರ ಮುಂದೆ ಯಾರ್ದೇನು ಆಟ ನಡೆದಿಲ್ಲ ಈ ರಾಜ್ಯದಾಗ. ಜೈ ಶ್ರೀರಾಮಂದ್ರ ಇವತ್ತು ನೋಡ್ರಿ ಮದ್ದೂರ್ನಾಗ ಯಾರು ನಮ್ಮ ಬೀಗರದವ್ರಿ ಎಲ್ಲರ ಪಂಚಾಯತ್ ಮನೆ ಅದಾವ ಅಲ್ಲಿ ಬರೀ ಒಕ್ಕಲಿಗರ ಅದರಲ್ಲಿ. ಅವ್ರ ಬಲ್ಲಿ ಹಿಂದುತ್ವ ಇರಲಿಲ್ಲ. ಅವರು ಕೇಸರಿ ಶಾಲೆ ಹಾಕೋತಿದ್ದಿಲ್ಲ ಎಂದು ಬರೀ ಜೈ ದೇವೇಗೌಡ, ಜೈ ಅಂಬರೀಷ್, ಜೈ ಕುಮಾರಸ್ವಾಮಿ, ಡಿ ಕೆ ಶಿವಕುಮಾರ ಇದೇ ತಿಂಗಳು. ಈಗ ಮೊನ್ನೆ 20,000 ಮಂದಿ ಕೂಡಿದ್ಮ್ಯಾಗ ಅಲ್ಲಿ ಕಲ್ಲಣ ಕಳಗಟ ಅಲ್ಲಿ ಎಸ್ ಪಿ ಅದಾರ ನಮ್ಮ ಉತ್ತರ ಕರ್ನಾಟಕದವ್ರ ಮಂಡ್ಯ. ಅವರು ನಾನು ಗಾಡಿ ಬಂದು ಕೂತ ಮ್ಯಾಗ ಕಿಕ್ಕಿ ಬಡದು ಪಾಪ ನಮ್ಮವ್ರು ಅದಾರ ಏನು ಬಾಲಗಂಡಿ ಸಾಹೇಬ್ರು ಈ ಕಡೆ ನಾನೇ ಎಸ್ ಪಿ ಸರ್ ಇಲ್ಲ ಅವ್ರು ಬಿಜಾಪುರ ಎಕ್ಸೈಸ್ ಎಸ್ ಪಿದಾಗ ನಾನು ಆ ಕೋಲ್ಹಾಪುರದಿಂದ ಅರೆಸ್ಟ್ ಮಾಡ್ಕೊಂಡು ಬಂದಿದ್ರು ನಾನು ಮೋದಿಯವ್ರ ಕೇಸ್ನಾಗ. ಏನು ಸರ್ ನಾವೊಂದು ನಮ್ಮ ಇಂಟು ಪ್ರಕಾರ ಒಂದು 500 ಮಂದಿ ಕೊಡ್ತಾರೆ ಮಾಡಿದ್ದೀವಿ. ನಿಮ್ಮ ಯಾರು ಅಭಿಮಾನಿ ಅದಾರ ಇಲ್ಲ ತೊಗೊಂಡು ಸರ್ 20,000 ಮಂದಿ ಬಂದಾರ. ಮೈಸೂರಿನ ಕೋರ್ಸ, ಬೆಂಗಳೂರಿನ ಕೋರ್ಸ ಎಲ್ಲ ತಂದು ಇಲ್ಲೇ ಹಾಕ್ಕೊಂಡು ಮೇಯ್ತೀನಿ ಅಂತ. ಥ್ಯಾಂಕ್ಸ್ ಸರ್, ಜಲ್ದಿ ಹೋಗ್ರಿ ಇಲ್ಲಿ ಅಂದ್ರೆ ಬಂದುಗಳಿದ್ದೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸತ್ಯ ಪ್ರಾಮಾಣಿಕ ಹೋರಾಟ ಯಾವುದೂ ನಾವು ಮುಚ್ಚಿ ಹಾಕ್ಲಿಕ್ಕಾಗೋದಿಲ್ಲ. ಎಲ್ಲ ಸಮಾಜಗಳು ತೊಗೊಂಡು ಹೋಗ್ಬೇಕು. ನಾವು ಬರೀ ಪಂಚಮಸಾಲಿಗಳ ತಂದ್ರೆ ಅಷ್ಟಕ್ಕೆ ಆಗೋದಿಲ್ಲ. ಎಲ್ಲ ನೀವು ನಾ ಬಿಜಾಪುರನ MLA ಆಗ್ತೀನಿ ಅಂತಲೇ ಆಗ್ತೀನಿ ಗುರುತೀನಿ. 2,80,000 ಮಾದೇಪ್ಪನವ್ರ 1,30,000 ಅವರೇ ಅದಾರ. ನಮ್ಮ ಬಿಜಾಪುರನಾಗ ಇಡೀ ಹಿಂದೂಸ್ತಾನದಾಗ ಎಷ್ಟು ಜಾತಿ ಅದಾವಲ್ಲ ಎಲ್ಲ ಅಲ್ಲೇ ಅದಾವ. ಮಿನಿ ಹಿಂದೂಸ್ತಾನ ಐತಿ ಬಿಜಾಪುರ. ಒಬ್ರು ನೀಲಿ ಹಚ್ಕೊರೋದ, ಒಬ್ರು ಗಂಡನ ಹಚ್ಕೊರೋದ, ವಿಭೂತಿ ಹಚ್ಕೊರೋದ, ಜೈ ಸೇವಾಲಾಲ್ ಮಹಾರಾಜ ಅನ್ನೋದ, ಗೊಲ್ರು, ಮಿನಿಮಾದ್ರು, ವಡ್ರು, ಕುಂಚಿಪರರು, ಅರುಣ್ ಶಿಕಾರ್ಯರು, ಈ ಕೆಳಗಿನ ಹೆಸರು ಎಲ್ಲರೂ ಎಲ್ಲರೂ ಒಂದೇ ಕಡೆ. ನಮ್ಮ ಗೌಡ ಸಾಕು ಅಷ್ಟು ವಿಶ್ವಾಸ ಇಟ್ಕೊಂಡು ನಮ್ಮ ಸಮಾಜಕ್ಕೂ ಒಂದು ಸೇವೆ ಮಾಡ್ಬೇಕಂತ ನಾವೆಲ್ಲರೂ ಒಂದು ಕಡೆ ಇದ್ದೀವಿ. ಸಿ ಪಾಟೀಲ್ರು, ಅರವಿಂದ್ ಬೆಲ್ಲದು, ಈರಣ್ಣ ಕಡಾಡಿ, ನಮ್ಮ ಯಾರು ಶಿವಶಂಕರ, ಮತ್ತು ಯಾರ್ರಿ ಸಿದ್ದು ಸೋಡಿ, AB ಪಾಟೀಲ್ರು ಕೆಲವೊಂದು ಒಳಗಿಂದ ಒಳಗೆ ಫೋನ್ ಮಾಡಿ ಹೇಳ್ತಾವು. ಮ್ಯಾಗ ಮಾತಾಡೋಕ್ಕಾಗಲಿ ಬಿಡ್ರೆ ನಿಮ್ಮ ಬೇಡ ನಾವು ಅದೀವ. ರೊಕ್ಕ ಕೇಳಕ್ಕೆ ಹೋದ್ರಿಲ್ಲ, ಬರೀ ಮಾತು ಕೇಳ್ರಿ ಪ್ರಾಣ ಕೊಡ್ತಿಲ್ಲ ಅಂತ. ನಿಮ್ಮ ಪ್ರಾಣ ತೊಗೊಂಡು ಏನದ ಒಂದು 50 ಲಕ್ಷ ರೂಪಾಯಿ ಕೊಡು ಸಾಕು. ಸಮಾಜಕ್ಕಾಗಿ ಕೆಲವೊಂದು ಭಾರಿ ಭಾಷಣ ಮಾಡ್ತಾರೆ ನಮ್ಮ ಸಮಾಜನಾಗ. ಅಧಿಕಾರ ಹೋಗಲಿ ನಾನು ನಿಮ್ಮ ಜೊತೆ ಇರ್ತಿರ್ತಾರೆ. ಬೆಳಗಾವಿ ಪೊಲೀಸರು ಹೊಡೆಯಾಗಿ ಎಲ್ಲಿ ಮಕ್ಕೊಂಡ್ರೆ ಎಲ್ಲರೂ ನಾವೇ ಕೈ ಎತ್ತದ, ಅರವಿಂದ್ ಬೆಲ್ಲದ ಕೈ ಎತ್ತದ. ಪೊಲೀಸರಿಗೆ ಹೇಳಿದ್ವಿ ನಮಗೆ ಹೊಡಿರಪ್ಪ, ನಮ್ಮ ಸಮಾಜದವ್ರು ಏನು ಕಲ್ಲು ಹೋಗದಾರ ಬೆಂಕಿ ಸುಡುತ್ತೆ, ಬಸ್ ಬೆಂಕಿ ಹಾಕಿದ್ರೆ
ಏನು ಗುರುಗಳೇನು ಉದ್ರೇಕ ಭಾಷಣ ಮಾಡಿದ ಪ್ರಮೋದ್ ಬತಾಲಿಕಂಗೆ ಏನು ಭಾಷಣ ಮಾಡಿದ್ರೇನ್ರಿ? ಇಲ್ಲ, ಏನೂ ಇಲ್ಲ. ಸುಮ್ಮನೆ ದನಕ್ಕೆ ಹೊಡೆದಂಗೆ ಹೊರಗರು ಹೊಡೆಸ್ಕೊಂಡಿವಿ. ಅಷ್ಟಾದ್ರೂ ನೀವು ಗಟ್ಟಿಯಾಗಿ ನಿಂತಿರಿ ಸಮಾಜ ಪರವಾಗಿ. ನೀವೆಲ್ಲ ಗಟ್ಟಿಯಾಗಿ ನಿಂತಿರ್ತೀರಿ. ನಮ್ಮ ಸಮಾಜ ಇವತ್ತು ಈ ಹೋರಾಟ ಸಾಯುವುದಿಲ್ಲ. ನಾ ಹೇಳ್ದಲ್ಲ ಆಗಲೇ ಒಳ ಮೀಸಲಾತಿ ಎಷ್ಟು ದಿವಸದ ಹೋರಾಟ ಕೊಡ್ತೈತೆ. ಅವ್ರು ನಾವೇನು ಮಾದಿಗೆ ಸಮಾಜದಾಗ ನಾನು ಮನೆಗೆ ಬಂದಿದ್ರಲ್ಲ, ಮಾದಿಗೆ ದಂಡೋರ್ ಸಮಾಜ ಹೇಳಿದ್ರು 38-39 ವರ್ಷದಿಂದ ನಾವು ಒಳ ಮೀಸಲಾತಿ ಕೊಡಿರ್ತೀವಿ ಹೋರಾಟ ಮಾಡಿ ಈಗ ಸಕ್ಸಸ್ ಆಗಿರುತ್ತೆ. ನಾವೆಲ್ಲ ಕೂಡ ಕುಡಿಯೋ ಸಂಘ ಸ್ವಾಮಿಗಳು ಬಂದ ಮ್ಯಾಗ ಈಗ ಒಂದು ಹೋರಾಟಕ್ಕೆ ಒಂದು ಚಲೋ ಬಂದದ. ಹಿಂದಿನ ಹೋರಾಟ ಎಲ್ಲ ನಾಟಕ ಕಂಪನಿ ಅದು. ಬೇಕಾದ್ರೆ ಸುಮ್ಮ ಸಮಾಜ ಉಪಯೋಗ ಮಾಡ್ಕೊಂಡು MLA ಆಗಬೇಕು, ಮಂತ್ರಿ ಆಗಬೇಕು. ನಾನು ಮಂತ್ರಿ ಆಗಕ್ಕೆ ಬರ್ತಿದ್ದಿಲ್ಲ. ಹೋಗಿ ಯಡಿಯೂರಪ್ಪನ ಕಾಲು ಹಿಡಿದ್ರೆ ಗಸಗನೆ ಕೊಡ್ತಿದ್ದೆ ಮಂತ್ರಿ. ನಾ ಹೇಳ್ಬಿಟ್ಟೆ, ನಿನ್ನ ಮಂತ್ರಿ ಬೇಡಪ್ಪ. ಸಾಕ್ಷಿ ಅದಾರೆ ನಮ್ಮ ಚೆನ್ನಂತಿ ಮಠರು ಮತ್ತು ನಮ್ಮ ಸುರ್ಪುರು ರಾಜುಗೌಡ ಹೋಗ್ತದೆ. ಹೇಳ ನೀರಾವರಿ ಮಾಡಿದ್ರು ಮುಖ್ಯಮಂತ್ರಿ ನಿಜಲಿಂಗಪ್ಪ ಅವರು, ವೀರೇಂದ್ರ ಪಾಟೀಲ್ರು, JH ಪಟೇಲ್ರು. ಹಂಗೆ ಲಿಂಗಾಯತರೊಳಗೆ ಗೌರವ. ಲಿಂಗಾಯತರು ಅಂದ್ರೆ ಭ್ರಷ್ಟರಿಂದ ಕಡಿಮೆ, ಭ್ರಷ್ಟರು ಅಲ್ಲ ಅಂತ ಹೇಳಿ ನಮ್ಗೆ ಹೆಸರು ಏನು ಕೊಟ್ಟಿದ್ರು ಅದನ್ನ ಇದನ್ನು ಯಾವಾಗ ಹೇಳಿ ಕೊಟ್ಟಿದ್ರು. ಇದೇ ಬೊಮ್ಮಾಯಿ ನನ್ನ ಮಗಳು ಈ ಕಡೆ ಕೊಟ್ಟಿದ್ದ, ಈ ಕಡೆ ಒಬ್ಬ ಪತ್ರಕರ್ತ ಕೊಟ್ಟಿದ್ದ, ಮುಂದೆ ಯಡಿಯೂರಪ್ಪ ಕೊಟ್ಟಿದ್ದ. ನಾವು ಸಿದ್ಧಗಂಗಾ ಮಠ ಕರ್ಕೊಂಡು ಹೋದ್ರು. ಯಾಕಂದ್ರೆ ನಾನು ಮಂತ್ರಿ ಮಾಡಬಾರ್ದು ಅವ್ನ ತಲೆಗಿತ್ತು. ಯಾಕಂದ್ರೆ ಅವ್ನ ಮಗಕ್ಕೆ ತೊಂದರೆ ಆಗ್ತದೆ. ಕರ್ಕೊಂಡು ಹೋಗಿ ರಂಭಿಸ್ಬಿಡ. ಸಿದ್ಧಗಂಗಾ ಮಠಕ್ಕೆ ಹೋಗಾಗ ನಾನು ಹೇಳಿದೆ ಬೊಮ್ಮಾಯಿ ಇವನಿಗೆ ಯಡಿಯೂರಪ್ಪಲ್ಲ, ನೀನು ಪ್ರಾಮಾಣಿಕವಾಗಿ ಒಬ್ಬ ಲಿಂಗಾಯತ ಮುಖ್ಯಮಂತ್ರಿ ನನಗಿರ್ಬೇಕು, ಆದರ್ಶ ಇರಬೇಕು. ನಿಜಲಿಂಗಪ್ಪನವರು ನಮ್ಮ ಆದರ್ಶ ಇದ್ದಾರೆ ಕರ್ನಾಟಕಕ್ಕೆ, ವೀರೇಂದ್ರ ಪಾಟೀಲ್ ನಮ್ಮ ಆದರ್ಶ ಇದ್ದಾರೆ, JH ಪಟೇಲ್ ನಮ್ಮ ಆದರ್ಶ ಇದ್ದಾರೆ. ಅದಕ್ಕೆ ಇಲ್ಲಪ್ಪ ಏನೂ ಮಾಡಬೇಕು, ಅವ್ನು ಒಳ್ಳೆ ಕೆಲಸ ಮಾಡ್ತೀವಿ, ನೀವು ಮಾಡೋದಲ್ಲ ನಮ್ಗೆ ಗೊತ್ತೈತಿ, ನಿನ್ನ ಹಠಾತ್ ಐತಿ, ನಿನ್ನ ಮಗನ ಬೆಳೆಸ್ಬೇಕಾಗಿತ್ತು. ನಾನು ಮಂತ್ರಿ ಮಾಡೋದಿಲ್ಲ, ಅದನ್ನು ನನಗೆ ಗೊತ್ತೈತಿ. ನೀ ನೀರಾವರಿ ಮಾಡಿದ್ರೆ ನಾನು ನಿನ್ನ ಜೊತೆ ಇರ್ತೀನಿ ಅಂತ ಅವಾಗ ಹೇಳೀನಿ. ಬೇಕಾದ್ರೆ ಯಡಿಯೂರಪ್ಪ ಕರೆದು ಕೇಳಿದ್ರೆ ಈಗ ನೆನಪಾಗ್ತದೆ ಬಿಡು, ಅವನ್ನೆಲ್ಲ ನೆನಪಾಗ್ತಾರೆ. ಯಾಕೆ ಹೇಳಿ ನೀನು ಆ ಜನರ ಪರವಾಗಿ ನಾನು ಹೇಳಿದ್ರು ವಿಧಾನಸಭೆ ಸಿದ್ದರಾಮಯ್ಯನವ್ರು ಹೇಳಿದೆ. ಸಿದ್ದರಾಮಯ್ಯನವ್ರಿಗೆ 1,15,000 ಕೋಟಿ ರೂಪಾಯಿ ಸಾಲ ತೆಗಿಲಕೈತಿ. ಅದಕ್ಕೆ 65,000 ಕೋಟಿ ರೂಪಾಯಿ ಗ್ಯಾರಂಟಿ. ನಿಮ್ಗೆ ಏನು ಸುಳ್ಳಾಕತ್ತಾರ ಅದು ಸಾಲದ ಮ್ಯಾಗ ನೀವೆಲ್ಲ ತಿಳ್ಕೊಂಡಿರ್ಬೇಕು. ಆರಾಮ 2,000 ಬರ್ತೈತಿ. ಉಡುಪಿಗೆ ಹೋಗ್ಲಾಕ, ಸೊಸೆಯ ಮನೆಗೆ ಹೋಗ್ಲಾಕ, ಮಗನ ಮನೆಗೆ ಹೋಗ್ಲಾಕ, ಅತ್ತಿ ಮನೆಗೆ ಹೋಗ್ಲಾಕ, ಕಾಕನ ಮನೆಗೆ ಹೋಗ್ಲಾಕ. ಅದು ಯಾಕೈತಿ ಗುರ್ತದನೋ 65,000 ಕೋಟಿ ಐತಿ. ಅದಕ್ಕೆ ನಾವು ವಿನಂತಿ ಏನು ಮಾಡ್ಕೊಂಡೆ ನಮ್ಮ ಸಿದ್ದರಾಮಯ್ಯವ್ರಿಗೆ, ಇನ್ನೂ 1,00,000 ಕೋಟಿ ರೂಪಾಯಿ ಸಾಲ ತೆಗೀರಿ. ಹಂಗಾಗಿ ಸಾಲ ಮಾಡ್ಲಕತ್ತೀರಿ. ಇನ್ನೊಂದು 1,00,000 ಕೋಟಿ ತೆಗೀರಿ. ನಮ್ಮ ಕೃಷ್ಣಾ ಮೇಲ್ದಂಡೆ ಮುಗಿಸ್ಬಿಟ್ರೆ ನಮ್ಮ ಮಾದೇವಪ್ಪನ ಸಾಕಟ್ಟು ನೀರಾವರಿ ಸಲ ಕೆಲಸ ಮಾಡ್ಯಾರ, ಹೌದಲ್ರಿ? ಏನು ರೊಕ್ಕ ಕೊಟ್ಟಿಲ್ಲ, ಪಾಪ ಏನು ಮಾಡಿಲ್ಲ. ನೀವು ಬರೋದು ಮಂದಿಗೆ ಕೂರಿಸೋದು, ಬರೀ ಟಿಕೆಟೇ ಕೊಟ್ಟಿಲ್ಲ. 1,00,000 ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ಉತ್ತರ ಕರ್ನಾಟಕದ 18 ಲಕ್ಷ ಎಕರೆ ನೀರಾವರಿ ಆಗ್ತದೆ. ಎಷ್ಟು ಅವಾಗ ನಮ್ಗೆ ಯಾರಿಗಾರ ಗ್ಯಾರಂಟಿ ಬೇಕನ್ರಿ? 10 ತಾಸು ಕರೆಂಟ ನೀರು ಇಟ್ಟು ಕೊಟ್ರೆ ಈ ಸರ್ಕಾರಕ್ಕೆ ಬಂಗಾರ ಕೊಡುವಷ್ಟು ತಾಕತ್ತು ನಮ್ಮ ಜನರಿಗೆ ಐತಿ. ಇದನ್ನ ವಿಧಾನಸಭಾದಾಗ ಹೇಳಿದ್ದೀನಿ. ನಮ್ಮ ಹೋರಾಟ ಏನೈತಿ, ಇದು ನಾವೆಲ್ಲ ಹೋರಾಟ ನನ್ನ ಜೀವನದಾಗ ನೀನೆಲ್ಲ ಸಾಕ್ಷಿಯಾಗಿ ಹೇಳ್ತೀನಿ. ನನ್ನ ಜೀವನದಾಗ ನಾನು ನನ್ನ ಮನೆಗಾಗಿ ರೊಕ್ಕ ತಿನ್ನಬೇಕಾದಂಥ ಪರಿಸ್ಥಿತಿ ನನಗಿಲ್ಲ. ದುಡ್ಡು ಮಾಡ್ಕೋಬೇಕಂತೇಳಿ ನಾವು ಮುಖ್ಯಮಂತ್ರಿ ಆಗ್ಬೇಕು ನಾವಲ್ಲ. ಈ ರಾಜ್ಯಕ್ಕೆ ಒಂದು ಮಾದರಿ ಸರ್ಕಾರ ಕೊಡಬೇಕು, ಸಮಗ್ರ ನೀರಾವರಿ ಆಗಬೇಕು, ಎಲ್ಲ ರೈತರು ನೆಮ್ಮದಿಯಿಂದ ಜೀವನ ಮಾಡುವಂಥ ಒಂದು ಒಳ್ಳೆಯ ಸರ್ಕಾರ ಕೊಡಬೇಕು ಅನ್ನೋಂಥ ಉದ್ದೇಶದಿಂದ ಹೋರಾಟ ಮಾಡ್ತಾ ಇದ್ದೀವಿ ಹೊರತು ನಮ್ಮ ಸಮಾಜಕ್ಕೆ ಮೀಸಲಾತಿ ಸಿಗಬೇಕು. ಎಲ್ಲ ಸಮಾಜದ ಇವತ್ತು ನೋಡ್ರಿ ಪೊಲೀಸ್ ನೇಮಕಾತಿ ಎಷ್ಟು ನನಗೆ ಮೆಸೇಜ್ ಮಾಡ್ಕೊಬೇಕು. ನನಗೆ ಧಾರವಾಡದಾಗ ನೋಡಿದ್ರಲ್ಲ, ಬರೀ ಅದೊಂದು ಶಾಂಪಲ್ ಐತಿ. ಸಿದ್ದರಾಮಯ್ಯ ಇವರೇನು ಮಾಜಿ ಮುಖ್ಯಮಂತ್ರಿಗಳ ಭ್ರಷ್ಟರು ಅದಾರಲ್ಲ, ರಾಜ್ಯದಾಗ ಲೂಟಿ ಮಾಡಿ ಎಷ್ಟು ತಿಂದಾರ ಗೊತ್ತೈತೆ ನೋಡು. ಈ ರೈತನ ಮಗ ಆತರ, ಮಣ್ಣಿನ ಮಗ ಆತರ, ಕಲ್ಲಿನ ಮಗ ಆತರ. ಹಂಗಾದ್ರೆ ದುಬೈದಾಗ ಯಾಕೆ ಆಸ್ತಿ ಮಾಡಿದ್ರಪ್ಪ? ಅಲ್ಯಾಕೆ 5 ಸ್ಟಾರ್ ಹೋಟೆಲ್ ತೊಗೊಂಡ್ರಿ, ಅಲ್ಯಾಕೆ ಹಡಗುಗಳು ಖರೀದಿ ಮಾಡಿದ್ರಿ?
ಈ ಕಲ್ಲಿನ ಮಗ, ರೈತನ ಮಗ, ಮಣ್ಣಿನ ಮಗ ಇದ್ರು ಇಲ್ಲಿ ರಾಮದುರ್ಗದಾಗ ಒಂದು ಸಕ್ಕರೆ ಕಾರ್ಖಾನೆ ಕಟ್ಟಿಬಿಟ್ಟು, ಇನ್ನೊಂದು ಊರಾಗ ಒಂದು ಇಂಡಸ್ಟ್ರಿ ಮಾಡೋದಿತ್ತು. ಅಂದ್ರೆ ಇಲ್ಲಿ ಜನರೇಷನ್ ಎಲ್ಲೆಲ್ಲ ಆಸ್ತಿ ಮಾಡೋದು, ಇಲ್ಲಿ ಭಾಷಣ ಏನು ಹೇಳೋದು, ನಮಗೇನೋ ಅದರ ಆಸೆ ಇಲ್ಲ. ಹೊಸ ರಾಜ್ಯ ಇವತ್ತು ಸಮೃದ್ಧಿ ಐತಿ. ಭಗವಂತ ಎಲ್ಲ ನೀರು ಕೊಟ್ಟಾನ, ಒಳ್ಳೆ ಸಮೃದ್ಧಿ ಭೂಮಿ ಕೊಟ್ಟಾನ, ರೈತರಿಗೆ ಒಳ್ಳೆ ನೀರು ಕರೆಂಟ್ ಕೊಟ್ಬಿಟ್ರೆ ಮೀಸಲಾತಿ ಇವತ್ತೇನೈತಿ. ಪೊಲೀಸ್ ನೇಮಕಾತಿಗೆ ಎಷ್ಟೋ ಪೊಲೀಸ್ ಕಾಶ್ಮೀರ ಸಲ ಪಾಪ ಒಂದಿಟ್ಟು ವಯಸ್ಸು ಇದು ಮಾಡ್ರಿ, ಈಗ ರಿಲ್ಯಾಕ್ಸ್ ಮಾಡಿದ್ರೆ ಕಿವಿಗೆ ಹಾಕೋಲಿಲ್ಲ. ಸಿದ್ದರಾಮಯ್ಯನೇ ಹೇಳಿದ್ರು ಅದನ್ನು ನಾನು ಮಾಡ್ತೀನಂತೆ. ನಮ್ಮ ಹೋಮ್ ಮಿನಿಸ್ಟರ್ ಅಂತರೂ ಪಾಪ ಅವ್ರಿಗೇನು ಗೊತ್ತಿರೋಲ್ಲ. ನೀವೇನು ಸುಡಗಾಡ ಕೇಳ್ರಿ, ನನಗೆ ಗೊತ್ತಿಲ್ಲ, ಪರಿಶೀಲಿಸಿ ಹೇಳ್ತೇನೆ. ಅದೇನು ಸಣ್ಣ ಪುಟ್ಟ ಘಟನೆ, ಒಂದು 50 ಸತ್ರನೂ ಸಣ್ಣ ಪುಟ್ಟ ಘಟನೆ. ಇವ್ರಿಗೆಲ್ಲ ಒದರದೆ ಏನು ಮಾಡೋದು. ಈ ಧಾರವಾಡದಾಗ ಆಗೈತಲ್ಲ ಮನೆ ನೇಮಕಾತಿ ಆಗಲ್ಲ, ಸರ್ಕಾರನಾಗತ್ತೆ ಏನು ಎದ್ದೈತಲ್ಲ. ಈಗೇನ ಸರ್ಕಾರ ನೇಮಕಾತಿ ಮಾಡ್ಲಿಕ್ಕೆ ಚಾಲೂ ಮಾಡಿದ್ರೆ ಕರ್ನಾಟಕದಾಗ ಶಾಂತಿ ಇರ್ತದೆ. ಯಾಕಂದ್ರೆ ಯುವಕರು ಯಾರ ಮಾತು ಕೇಳೋ ಪರಿಸ್ಥಿತಿ ಒಳಗೆ ಇಲ್ಲಿ ಇವತ್ತು ಏನು ಬರೀ ಏನು ಮುಂಜಾನೆ ನಾನು ಅದೇ ಬಸ್ನಿಗೆ ಅಡ್ಡಾಡೋದಿರ್ತಕ್ಕಲ್ಲ. ಮುಂಜಾನೆ ನಾನು ಬರೀ ಅದೇ ಅಕ್ಕಿ ಕೊಟ್ಟಿನಿ, ಬಸ್ ಕೊಟ್ಟಿನಿ, ಅಕ್ಕಿ ಕೊಟ್ಟಿನಿ, ಅದೂ ಅಕ್ಕಿನೂ ಇಲ್ಲ. ಅದೊಂದು ಮೋದಿಗೆ ಕೊಟ್ಟಿದ್ದೆ 5 ಕಿಲೋ ಎಲ್ಲ ಕೂಡಿಸಿ ಹೇಳ್ಕೋತಾರೆ. ಏನು ಹೇಳ್ಕೊಳಕ್ ಬಿಡ್ರಿ, ಆತರ ಹೇಳ್ಕೊಳಕ್ ನಮ್ಗೆ ದುಡ್ಡು ಪಾಪ ಅಂದ್ರೆ ಏನು ಮಾಡೋದು. ಅದಕ್ಕೆ ಮುಂದಿನ ದಿವಸಗಳು ನಮ್ಮ ಸಮಾಜ ಜಾಗೃತಿ ಆಗಬೇಕು. ನಾವೆಲ್ಲ ಸಮಾಜದ ಪ್ರೀತಿ ವಿಶ್ವಾಸ ತಗೊಂಡು ಏನು ಗುರುಗಳೇನು ಹೋರಾಟ ಮಾಡಕತ್ತಾರ ಅವ್ರು ಏನು ಅಂಜೋದು ಬೇಡ. ಟೀಕೆ ಟಿಪ್ಪಣಿ ಇಂಥವೆಲ್ಲ ಬ್ಲ್ಯಾಕ್ ಮೇಲು ಎಲ್ಲರಿಗೂ ಮಾಡ್ತಾರೋ. ನಾನು ಹೇಳ್ಬಿಡ್ತೀನಿ, 2 ಫ್ಯಾಕ್ಟ್ರಿ ಅದಾವ ಇದ್ದ ರಾಜ್ಯದಾಗ. ಒಂದು BJP ಒಂದು ಸಿಡಿ ಫ್ಯಾಕ್ಟ್ರಿ ಐತಿ, ಒಂದು ಕಾಂಗ್ರೆಸ್ ಒಂದು ಸಿಡಿ ಫ್ಯಾಕ್ಟ್ರಿ. ಅವ್ರ ದಂಧ ಇದೆ, ಎಲ್ಲರಿಗೂ ಹಿಂಗೆ ಅಂಜಿಸ್ತಾರ. ನಿಂದ ಸಿಡಿ ಐತಿ, ನಿಂದ ವಿಡಿಯೋ ಐತಿ, ನಿಮ್ಮ ಅಪ್ಪು ಹುಟ್ಟಿದ್ರೆ ತಗೋದ್ರೆ ಹಿಂಗೆ ಅಣ್ಣನೇ ನಾವು ಹಿಂದೆ ಸರ್ದು ಹಂಚಿ ಮನೆ ತುಂಬಿಟ್ಟು ತಗೋದು. ತೆಗಿಯಪ್ಪ ಮಗನ ನಿಂದ ಎಲ್ಲೇರಿ ಯಾವ್ಯಾವ ತೆಗಿ ಹೊರಗೆ. ಪಾಪ ರಮೇಶ್ ಜಾರಕಿಹೊಳಿ ಸುಮ್ಮನೆ ಬಲಿ ಕೊಟ್ಟಲ್ಲ, ಏನು ಮಾಡ್ಲಾರ್ದ ಕೆಲಸ. ಅಂದ್ರೆ ಒಂದು ವ್ಯಕ್ತಿನ ಈ ರೀತಿ ಹರಣ ಚಾರಿತ್ರ್ಯ ಹರಣ ಮಾಡಬೇಡ್ರಿ. ನಿಮ್ಮ ತಾಕತ್ತು ದಮ್ ಇದ್ರ ಏನಾದ ಜನರ ಪರವಾಗಿ ಹೋರಾಟದ ಮೂಲಕ ಜನರಿಗೆ ಒಳ್ಳೆಯದು ಮಾಡೋದ್ರ ಮೂಲಕ ಕಾಂಪಿಟೇಟರ್ ಆಗ್ರಿ ಹೊರತು ಯಾವುದೇ ಗುರುಗಳ ಬಗ್ಗೆ ಅವ್ರ ಆಸ್ತಿ ತಗೊಂಡಾರ. ಆಸ್ತಿ ಈ ಕೂಡಲ ಸಂಗಮ ಸ್ವಾಮಿಗಳ ಆಸ್ತಿ ತಗೊಂಡಿದ್ರೆ ನೀವು ಉತ್ತರ ತೋರಿಸ್ರಿ. ನಾವು ಕೇಳ್ತೀವಿ, ನಾವೇನು ವೇದಿಕೆ ಕೂತವ್ರನ್ನ ಯಾಕ್ರಿ ಇದೇನು ನಡೆಸಿದ್ವಿ ಗುರುಗಳ ಕೇಳ್ತೀವಿ. ನಮ್ಗೇನು ಹಂಚಿಕೆಲ್ಲ, ಯಾವ ಮಗನ ಹಂಚಿಕೆ. ನಾ ಯಡಿಯೂರಪ್ಪಗೆ ಅಂಜಲ್ಲ ಮತ್ತು ಸ್ವಾಮಿಗಳಿಗೆ ಹಂಚ್ತೀವಿ. ಎಲ್ಲರಿಗೂ ತಂದ್ರೆ ನಾ ಹೇಳ್ಬಿಟ್ಟು ಮನೆ ಏನಾರ ಮಾಡ್ಕೊಂಡ್ರಿ ಮತ್ತೆ ಅದಕ್ಕೆ ಹೇಳಿದೆ ಮೊನ್ನೆ, ಗುರುಗಳ ಹೆಸರಲ್ಲಿ ಎಲ್ಲರೇ ಆಸ್ತಿ ಇತ್ತಂದ್ರೆ ನಾ ಹಿಂಗೆ ಹೇಳ್ತೀವಲ್ಲ, ಪ್ರಭಾಣ ಹುಂಚಿ ಕಟ್ಟಿ ನಮ್ಮ ಹಸೂಟಿ ಹೆಸರೆಲ್ಲ ಉತ್ತಾರಿ ತೋರಿಸ್ತೀವಿ. ನಾವೆಲ್ಲ ಫೇಸ್ಬುಕ್ನಾಗ ಹಾಕಿರ್ತೀವಿ. ನಿಮ್ಮ ಯಾರು ಟೀಕೆ ಮಾಡ್ತಿರಲ್ಲ ದಮ್ ಇದ್ರು ಉತ್ತಾರಿ ತೋರಿಸ್ತೀವಿ. ಸುಮ್ಮನೆ ಒಬ್ಬ ಸ್ವಾಮಿಗಳು ಹಗಲ ರಾತ್ರಿ ಒಂದು ಸಮಾಜಕ್ಕೆ ಒಳ್ಳೇದು ಮಾಡ್ಲಿಕ್ಕೆ ಹೋರಾಟ ಮಾಡೋಣ. ಇಷ್ಟು ನೀವು ಪ್ರೀತಿಯಿಂದ ಜನ ವೀರಾಣಿ ಕಿತ್ತೂರು ಚೆನ್ನಮ್ಮನ ಮೂರ್ತಿ ಕೂರಿಸೋದಕ್ಕೆ, ಶಿವಾಜಿ ಮಹಾರಾಜನ ಮೂರ್ತಿ ಕೂರಿಸೋದಕ್ಕೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಕೂರಿಸೋದಕ್ಕೆ, ಬಾಬು ಜಗಜೀವನರಾಮ್ ಮೂರ್ತಿ ಕೂರಿಸೋದಕ್ಕೆ, ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಕೂರಿಸೋದಕ್ಕೆ, ಇವೆಲ್ಲವೂ ಎದಕ್ಕಂದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ನಮ್ಮ ಬಿಜಾಪುರ ಎಲ್ಲ ಮೂರ್ತಿ ಕೂರಿಸಿದ್ವಿ. ಯಾಕೆ ಕೂರಿಸ್ತೀವಿ ಅಂದ್ರೆ ಅವ್ರ ಆದರ್ಶಗಳು ಬರಲಿ. ಅವ್ರಂಗೆ ನಾವು ಕತ್ತಿ ಬರೇ ಚೆನ್ನಮ್ಮ ಕೈಯಾಗಿರ್ಬಾರ್ದು, ನಿಮ್ಮ ಕೈಯಾಗ ನೀನು ಕತ್ತಿ ಇಟ್ಕೊಂಡು ಅಡ್ಡಾಡ್ಬೇಕಾಗ್ತದೆ. ಹಂಗೆ ಬರ್ತೈತಿ ದೇಶನಾಗ, ಕಾಲ ಬರ್ತೈತಿ. ಇನ್ನೇನು ನೋಡ್ಲಕತ್ತಿಲ್ಲ ಹ್ಯಾಂಗೆ ನಡೆದೈತಿ ಈ ದೇಶನಾಗ. ಅದಕ್ಕೆ ಗುರುಗಳ ಹೋರಾಟಕ್ಕೆ ನಾವೆಲ್ಲ ನಾಳೆ ಕೂಡ್ಲಾಕತ್ತೀವಿ. 4 ಎಕರೆ ಆಡಳಿತಗಳನ್ನು ಖರೀದಿ ಹಾಕೊತೀವಿ. ಮತ್ತು ನಿಮ್ಮ ಕಡೆ ಎಲ್ಲ ಕಡೆ ಗುರುಗಳು ಬಂದು ಜೋಳಿಗೆ ಹಾಕ್ತಾರೆ. ಎಲ್ಲ ನಿಮ್ಗೆ ಎಟ್ಟೆಟ್ಟು ಆಗ್ತೈತೆ ರೊಕ್ಕ ಹಾಕ್ರಿ. ಒಂದು 1000 ಮಕ್ಕಳಿಗೆ 500 ಮಕ್ಕಳು ಪಂಚಮ ಶಾಲಾ, 500 ಮಕ್ಕಳು ಹಾಲು ಮತ, ದಲಿತರು, ರಾಯಕ, ಲೆಫ್ಟ್, ಅದರ್ಶ, ನಮ್ಮ ಯಾರು ತಳವಾರ ಸಮಾಜ, ಮತ್ತು ಯಾವ ಸಮಾಜ ರೀ ಮರಾಠ ಸಮಾಜ, ಯಾರು ಬಡವರು ಯಾರು ಗುಡ್ಸೋದಾಗಿರ್ತಾವ ಅವರು ನಮ್ಮ ದೊಡ್ಡ ಕಲೀಲಿ. ವೀರಾಣಿ ಕಿತ್ತೂರು ಚೆನ್ನಮ್ಮನ ಬಸವಣ್ಣರ ಆದರ್ಶಕ್ಕೆ ನಾವೆಲ್ಲ ಹೋಗೋಣ. ಯಾರೂ ಅಪಪ್ರಚಾರಗಳಿಗೆ ಬಲಿಯಾಗಬಾರ್ದ್ರಿ.
ನಾವಂತೂ ಏನೋ ನಾವು ಗುರುಗಳ ಕಡೆಯಿಂದ ನಾ ಎಂದೂ ಗುರುಗಳಿಗೆ ನನಗೆ ಎಮ್ ಎಲ್ ಟಿಕೆಟ್ ಸಿಗ ದಿಲ್ಲಿಗೆ ಬರ್ರಿ ಅಂದಲ್ಲ, ಅಮಿತ್ ಶಾಗ್ ಹೇಳಂಗಲ್ಲ ಮಂತ್ರಿ ಮಾಡ್ಲಕ್ಕ. ಬೇಡ ಕೇಳ್ತಿದ್ದವ ಬರ್ತೀನಿ ಅಂತದ್ದು ಎದು ಬರ್ತೀವಿ ಏನು, ನನ್ನ ಕೆಪಾಸಿಟಿ ಇದ್ರೆ ಆಗ್ತೀನಿ, ಇಲ್ಲ ನೀವು ಮಾಡೋದು ನಾನು ಹೋಗ್ತೀನಿ. ನೀವು ಬದ್ಮಾಸ ಇವತ್ತು ನನ್ನ ಮಗಂದು ಕಲಾಸೆ ಮಾಡ್ತಾನೆ, ಯತ್ನ ಮಂತ್ರಿ ಆದ ನನ್ನ ಮಗನ ಕಲಾಸ ಆಗ್ತಂತೇಳಿ ನೀವು ಯಡಿಯೂರಪ್ಪ ಮಾಡೋದಿಲ್ಲ ಅಂತ ಹೇಳ್ತಿದ್ದೆ. ಅವ್ನು ಮಾಡೋದಿಲ್ಲ, ಅವ್ನು ನಾಟಕ ಕಂಪ್ನಿ ಅದ. ನಾನು ನೋಡಿದ್ರೆ ಅಂತ ಮುಂದೆ ಮ್ಯಾಕ್ಸಿಮಮ್ ಮಾತಾಡ್ತಿದ್ದೆ, ಈಗ ಹಾಕಿರಿ ಬಂದು ಹಾಕಿದ್ದೆ. ನನಗೆ ಗೊತ್ತಾಗ್ತಿದ್ದು ಮುಖ ಹಾಕ್ತೇನೆ. 30 ವರ್ಷ ನಾನು ರಾಜಕಾರಣ ಮಾಡಿದ್ದೆ, ಏನೋ ನಮ್ಮ ಮಧ್ಯಸಲ್ಲೇ ಆಸೆ. ಅದಕ್ಕೆ ನಮಗೇನೂ ಆಸೆ ಇಲ್ಲ. ನಮ್ಮ ಸಮಾಜಕ್ಕೆ ಮೀಸಲಾತಿ ನಾವು ತಗೋತೀವಿ. ನಮ್ಮ ಬಡ ಮಕ್ಕಳ ಸಲುವಾಗಿ ಒಳ್ಳೆ ಶಿಕ್ಷಣ ಕೊಡುವಂಥ ಕೆಲಸ ನಾವು ಮಾಡೇ ಮಾಡ್ತೀವಿ. ಅದರೊಡ ಎಲ್ಲ ಸಮಾಜದಲ್ಲೂಡ ನಾವು ಎಲ್ಲ ಒಳ್ಳೆಯ ಬಾಂಧವ ಇಟ್ಕೋತೀವಿ ಅನ್ನೋಂಥ ಮಾತು ಹೇಳಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿವಿ. ಗುರುಗಳ ಮ್ಯಾಗ ಯಾವುದೇ ಸಂಶಯ ಪಡಬೇಡ್ರಿ, ಏನೇ ಸಂಶಯ ಇದ್ರೆ ನಮಗೆ ಹೇಳ್ರಿ, ನಾವು ಅಂತೂ ಡೈರೆಕ್ಟ್ ಹೇಳ್ತೀವಿ.